ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಆಗಿದ್ದರ ಬೆನ್ನಲ್ಲೇ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ನಟಿ ಜಯಮಾಲಾ ಅವರಿದ್ದಾರೆ. ಸೊ ಮೊದಲನೇದಾಗಿ ಮೇಡಮ್, ನಿಮ್ಮ ಎಲ್ಲರ ಮನವಿ ಜೊತೆಗೆ ಅಸಂಖ್ಯಾತ ಅಭಿಮಾನಿಗಳ ಮನವಿ, ಪುರಸ್ಕಾರ ಸಿಕ್ಕಿದೆ ಸರ್ಕಾರದಿಂದ. ಈ ಒಂದು ಖುಷಿ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಮೂಲಕ ಫಸ್ಟ್ ರಿಯಾಕ್ಷನ್ ಏನು? ತುಂಬ ಸಂತೋಷ ಆಗ್ತಿದೆ ರೀ. ಯಾಕೆಂದರೆ ಕರ್ನಾಟಕ ಸರ್ಕಾರ ಇವತ್ತು ಕ್ಯಾಬಿನೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ಮತ್ತು ಎಲ್ಲ ಸದಸ್ಯರು ಇವತ್ತಿನ ದಿನ ವಿಷ್ಣುವರ್ಧನ್ರವರ 16 ವರ್ಷದಲ್ಲಿ ಅವರಿಗೆ ದಕ್ಕದೇ ಇರ್ತಕ್ಕಂಥ ಈ ಪ್ರಶಸ್ತಿಯನ್ನು, ಈ ಬಿರುದನ್ನು ಅವರಿಗೆ ನೀಡಿರೋದಿದೆಲ್ಲ ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ಇವರಿಗೆ ನಮ್ಮ ಬಿ.ಸರೋಜ ದೇವಿ ಅವರಿಗೆ ಪ್ರಪ್ರಥಮ ಬಾರಿಗೆ ಒಬ್ಬ ಮಹಿಳೆಗೆ ಕರ್ನಾಟಕ ರತ್ನ ಸಿಕ್ಕಿರೋದು, ಇದು ಕೂಡ ತುಂಬ ಸಂತೋಷ ಆಗಿದೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರ ಅಭಿಮಾನಿಗಳು 16 ವರ್ಷದಿಂದ ಇದನ್ನು ಅವರೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಎಲ್ಲಿ ಹೋದಾಗಲೂ ಕೂಡ ಇದನ್ನು ಅವ್ರು ಮಾತಾಡ್ಕೋತಿದ್ರು, ಅವ್ರಿಗೆ ದಕ್ಕಬೇಕು ಅನ್ನೋದು. ಅದರಿಂದಾಗಿ ಅವ್ರಿಗೆ ದಕ್ಕಿದೆ. ತುಂಬ ಸಂತೋಷ ಆಗ್ತಿದೆ. ಈ ಮೂಲಕ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಕೋಟಿ ನಮಸ್ಕಾರ. ನಾವು ಕೇಳಿದ್ವಿ ನಮ್ಮ ಮೂವರ ಮೂಲಕ ಕೋಟಿ ನಮಸ್ಕಾರ. ಯಾಕೆಂದರೆ ನನಗೆಷ್ಟು ಜನ ಅವರ ಅಭಿಮಾನಿಗಳು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು, ಅದ್ರ ಬಗ್ಗೆ ಹಂಚ್ಕೊಂಡ್ರು, ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಅದರಿಂದ ಖುಷಿ ಆಗ್ತಿದೆ ರೀ. 75ನೇ ವರ್ಷದ ಒಂದು ಸಂಭ್ರಮ, ಈ ಕಡೆ ಒಂದು ಕಡೆ ಅಮೃತ ಮಹೋತ್ಸವಕ್ಕೆ ಈಗಾಗಲೇ ಅಭಿಮಾನಿಗಳು ಸಜ್ಜಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಪ್ರಶಸ್ತಿ ಸಿಕ್ಕಿರೋದು ಎಷ್ಟು ಸಂಭ್ರಮಕ್ಕೆ ಕಾರಣ ಆಗಿದೆ ನೋಡಿ. 75 ವರ್ಷ ಅನ್ನೋದು ನಿಜವಾಗ್ಲೂ ವಿಷ್ಣುವರ್ಧನ್ ಅವರು ಇವತ್ತಿರಬೇಕಾಗಿತ್ತು ಅಂತ ಆಸೆ ಆಗುತ್ತೆ. ಅವರು ಇಲ್ಲ ಅಂದರೂ ಕೂಡ ಅವರ ನೆನಪು, ಅವರ ಅಭಿಮಾನಿಗಳು ಅವರನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಅವರ ನೆನಪುಗಳನ್ನು ಮತ್ತು ಅವ್ರ ಸಿನಿಮಾಗಳು ಮತ್ತು ಅವರು ನಡೆದು ಬಂದ ಹಾದಿಗಳು ಅವ್ರನ್ನ ಹಾಗೆ ಜೀವಂತವಾಗಿ ಇಟ್ಟಿದ್ದಾರೆ. ಅದು ಸಂತೋಷ. ಈ ಸಂದರ್ಭದಲ್ಲಿ 75 ವರ್ಷ ಸಂಭ್ರಮವನ್ನು ನನಗನ್ಸೋದು ಎಲ್ಲರೂ, ಇಡೀ ಚಿತ್ರೋದ್ಯಮ, ನಾನು ನಮ್ಮ ಚಿತ್ರೋದ್ಯಮದಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ, ಇಡೀ ಚಿತ್ರೋದ್ಯಮ ಈ ಸಂಭ್ರಮವನ್ನು ಆಚರಿಸ್ಕೋಬೇಕು. ಎಲ್ಲವನ್ನು ಮರೆತು ಅಭಿಮಾನಿಗಳು ಕೂಡ ಒಟ್ಟಿಗೆ ಹೋಗಿ ಸಂಭ್ರಮಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ವಿಷ್ಣುವರ್ಧನ್ರವರು ಶಾಂತಿಪ್ರಿಯ, ಆಯಿತಾ. ಅವರಿಗೆ ಆ ದಿನ ಎಲ್ಲರೂ ಬಂದರೆ ಅವ್ರಿಗೆ ಖುಷಿಯಾಗ್ಬೋದು. ಇದು ನನ್ನ ಅನಿಸಿಕೆ. ತುಂಬ ಹತ್ತಿರದಿಂದ ನೋಡಿದವರು ನೀವು. ಈ ಒಂದು ಸಂದರ್ಭದಲ್ಲಿ 75ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಅವರಿದ್ದಿದ್ರೆ 200ಕ್ಕೂ ಹೆಚ್ಚು ಸಿನಿಮಾ ಮಾಡಿದಂಥ ಒಬ್ಬ ದಿಗ್ಗಜ ನಟರು. ಈ ಒಂದು ಸಂದರ್ಭ ಹೇಗಿರ್ಬೋದಿತ್ತು ಅಂತ ಎಷ್ಟು ಚೆನ್ನಾಗಿರ್ತಿತ್ತಲ್ವ. 200ಕ್ಕೂ ಹೆಚ್ಚು. ನಾನು ಅವ್ರ ಜೊತೆಯಲ್ಲಿ 4-5 ಸಿನಿಮಾ ಮಾಡಿದ್ದೀನಿ, ಆಯಿತಾ. ಆದರೆ 4-5 ಸಿನಿಮಾ ಮಾಡಿದ್ರೂ ಕೂಡ ನೆನಪು ಕೂಡ ಇವತ್ತಿಗೂ ಕೂಡ ಮಾಸದೆ ಹಾಗೆ ಇದೆ. ಮಹಾನ್ ಕಲಾವಿದ, ಒಳ್ಳೆಯ ಕಲಾವಿದರು, ಒಳ್ಳೆಯ ಜೀವ. ಅವ್ರು ಹೀಗೆ ಹೋಗ್ತಾರೆ ಅಂತ ನಾನು ಅವಾಗ ಅಧ್ಯಕ್ಷೆ ಆಗಿದ್ದೆ. ಆ ಸಂದರ್ಭದಲ್ಲಿ 2009ರಲ್ಲಿ ನಾವು ಕಳ್ಕೊಂಡ್ವಿ. ಇವೆಲ್ಲವೂ ನಡುವೆ ನನಗೆ ಸಂತೋಷ ಆಗ್ತಿರೋದೇನೆಂದರೆ, ಇವತ್ತು ಈ ಪ್ರಶಸ್ತಿಯನ್ನು ಸರ್ಕಾರ ಬಿರುದನ್ನು ಘೋಷಣೆ ಮಾಡುವ ಮೂಲಕ ಅವರ ಅಭಿಮಾನಿಗಳಿಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇಷ್ಟು ಲೇಟಾಗಿ ಕೂಡ ಪ್ರಶಸ್ತಿ ಸಿಗೋದು ಅಂದರೆ ಒಂದು ದಿಗ್ಗಜ ನಟರಿಗೆ ಇನ್ನು ಇದಕ್ಕಿಂತ ಮುಂಚೆನೇ ಸಿಗಬೇಕಾಗಿತ್ತು. ಆ ಒಂದು ಕೂಡ ಕೂಗು ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಬಹುಪಾಲು ನಿಮ್ಮದು ಕೂಡ ಒತ್ತಾಯ ಸರ್ಕಾರದ ಮೇಲೆ ಇತ್ತು. ಖಂಡಿತ. ಯಾವತ್ತೂ ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸ್ಬೇಕಲ್ವ. ತಾಯಿ ಕೂಡ ಹತ್ರನೇ ಎದೆ ಹಾಲು ಕೊಡ್ತಾಳೆ. ಅವರಿಗೆ ಕೇಳಬೇಕಾಗಿತ್ತು, ನಾವು ಉದ್ಯಮನೂ ಕೇಳಬೇಕಾಗಿತ್ತು ಈ ವಿಚಾರವಾಗಿ. ಆದರೆ ಅದು ಏನಾಯಿತು ಅಂತಂದರೆ, ಅಲ್ಲಿ ವಿವಾದ ಆಯಿತು ನೋಡಿ. ಆಮೇಲೆ ಯಾವುದೇ ಸ್ಮಾರಕಗಳು ಸರ್ಕಾರ ಮತ್ತು ಅವರ ಕುಟುಂಬದವರಿಗೆ ಅದರ ಜವಾಬ್ದಾರಿ ಇರುತ್ತೆ. ಎಲ್ಲ
ಆದ ಸಾಧಕ ಬಾಧಕಗಳೆಲ್ಲವೂ ಕೂಡ ಆ ಜವಾಬ್ದಾರಿಯನ್ನು ಅವ್ರು ಹೊರ್ತಾರೆ. ಅದರಿಂದಾಗಿ ನಮ್ಮ ವಾಣಿಜ್ಯ ಮಂಡಳಿಯು ಕೂಡ ನೋಡಿ, ನನಗೀಗಲೂ ನೆನಪಿದೆ, 10 ಕೋಟಿ ಬಿಡುಗಡೆ ಮಾಡುವಾಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿಯವರಲ್ಲಿ ಹೋಗಿ ಕೇಳಿಕೊಂಡಾಗ ಅವ್ರು ತಕ್ಷಣವೇ ಬಜೆಟಲ್ಲಿ 10 ಕೋಟಿ ಬಿಡುಗಡೆ ಮಾಡಿದ್ರು. ಬಟ್ ಇಲ್ಲಿ ಈ ದುರಾದೃಷ್ಟ, ಇದು ಏನೇನೋ ಆಯಿತು. ಬಟ್ ನೋಡಬೇಕು. ಆದರೆ ಒಂದು ಸಂತೋಷ, ಏನೇ ಆಗಲಿ ಸರ್ಕಾರ ಎಲ್ಲೋ ಒಂದು ಜಾಗ ಕೊಟ್ಟಿದೆ. ಈಗಾಗಲೇ ಸ್ಮಾರಕ ರೆಡಿಯೇ ಆಗಿದೆ, ಆಯಿತಾ. ಅದನ್ನು ನಾವೆಲ್ಲರೂ ಹೋಗಿ ನೋಡುವಂಥದ್ದು, ಸಂಭ್ರಮಿಸ್ಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ಅಂತ ನಾನು ಅನ್ಕೋತೇನೆ. ಅದು 75 ವರ್ಷದ ಸಂದರ್ಭ ಒಬ್ಬ ಕಲಾವಿದನಿಗೆ ದಕ್ಕಿರ್ತಕ್ಕಂಥದ್ದು. ಜೊತೆಗೆ ಒಬ್ಬ ಕಲಾವಿದೆ, ಅಂಥ ಮೇರು ನಟಿ ಬಿ ಸರೋಜಾದೇವಿಯವರು 50ರ ದಶಕದಲ್ಲಿ ಬಂದು ಎಲ್ಲ ಭಾಷಾ ಚಿತ್ರಗಳಲ್ಲಿ ನಟಿಸಿ, ಅಷ್ಟೊಂದು ಚಿತ್ರಗಳಲ್ಲಿ ನಟಿಸಿ, ಅದರಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥವ್ರು. ಒಳ್ಳೆಯ ಸಜ್ಜನಿಕೆ, ಒಳ್ಳೆಯ ನಡತೆ, ಅವರು ಕೊನೆಯವರೆಗೂ ಕೂಡ ತನ್ನ ಘನತೆಯನ್ನು ಅವ್ರು ಕಾಪಾಡ್ಕೊಂಡು ಬಂದಂಥವ್ರು. ನಮ್ಮಂಥ ಹೆಣ್ಣುಮಕ್ಳಿಗೆಲ್ಲರಿಗೂ ಮಾದರಿಯಾಗಿದ್ದಂಥವ್ರು. ಅವರಿಗೂ ದಕ್ಕಿರೋದು ಕರ್ನಾಟಕ ರತ್ನ, ಇಬ್ಬರಿಗೆ ದಕ್ಕಿರೋದು ಡಬಲ್ ಧಮಾಕ. ನಮಗೆ ಭಾರಿ ಖುಷಿಯಾಗಿದೆ ರೀ. ನಾನು ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ, ಉಪಮುಖ್ಯಮಂತ್ರಿಯವ್ರಿಗೂ ಹಾಗೂ ಕ್ಯಾಬಿನೆಟ್ನ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ನಾವು ಉದ್ಯಮದ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹಿರಿಯ ನಟಿ ಜಯಮಾಲಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಧನು ಯಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.